ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು. ಶ್ರೀರಾಮನವಮಿ ದಿನಾಂಕ 26/3/2026 ಮಹಾಶಿವರಾತ್ರಿಯ ಪವಿತ್ರ ಸಂದರ್ಭದಲ್ಲಿ ಓಂ ಸಾಯಿ ಧ್ಯಾನ ಮಂದಿರದ ಪೂಜ್ಯ ಶ್ರೀ ಸಾಯಿ ಕಿರಣ್ ಗುರೂಜಿಯವರು ಸಮಸ್ತ ಸಾಯಿ ಭಕ್ತರ ಕಲ್ಯಾಣ, ಆರೋಗ್ಯ, ಶಾಂತಿ ಹಾಗೂ ಮನೋಭಿಲಾಷಿಗಳ ಪರಿಪೂರ್ಣತೆಗೆ 41 ದಿನಗಳ ಮಹಾಪವಿತ್ರ ಉಪವಾಸ ವ್ರತವನ್ನು ಆಚರಿಸುವ ದಿವ್ಯ ಸಂಕಲ್ಪ ಹೊಂದಿದ್ದಾರೆ. ಸರ್ವರಿಗೂ ಆದರದ ಸುಸ್ವಾಗತ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ, ಸ್ವಾಗತ. ಮೊದಲು ಮುಖ್ಯಾಂಶಗಳು. ತುಂಗಭದ್ರಾ ಎಡದಂಡೆ ಕಾಲುವೆ ಶಿಥಿಲಗೊಂಡ ಕಾಮಗಾರಿ ಕೈಗೆತ್ತಿಕೊಳ್ಳದಿದ್ದರೆ ಅಪಾಯ, ಚಾಮರಸ್ವಾಲಿ ಪಾಟೀಲ್ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅನುದಾನ ಬಳಕೆ ಹಿನ್ನಡೆ, ಅಧ್ಯಕ್ಷರ ರಾಜೀನಾಮೆಗೆ ರಾಘವೇಂದ್ರ ಕುಷ್ಟಗಿ ಆಗ್ರಹ. ಪರಿಶಿಷ್ಟ ಜಾತಿ ಒಳ ಮೀಸಲು ಜಾರಿ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮಾರ್ಚ್ 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ, ಎಂಆರ್ ಭೇರಿ. ವಾಲ್ಮೀಕಿ ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಂಸ್ಕೃತಿಕ ಪ್ರಗತಿಗೆ ವೇದಿಕೆ, ಡಾಕ್ಟರ್ ಎಚ್ ಚೆನ್ನಪ್ಪ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಬಿಸಿಲು ರಾಯಚೂರಿನಲ್ಲಿ ದಾಖಲು, 41 ಡಿಗ್ರಿ ಸೆಲ್ಸಿಯಸ್ ರಣಬಿಸಿಲು. ರೀಲ್ಸ್ ಮಾಡಲು ಹೋಗಿ ಯುವಕ ನೀರು ಪಾಲು. ಮತ್ತು ಗಟ್ಟು ಗ್ರಾಮದ ಬಳಿ ರಸ್ತೆ ಅಪಘಾತ, ದೇವನಪಲ್ಲಿ ಗ್ರಾಮದ 2 ಯುವಕರ ಸಾವು. ಕುಡಿಯುವ ನೀರಿಗಾಗಿ ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಹರಿಸಿದಾಗ ಮೈಲ್ ನಂಬರ್ 13ರಲ್ಲಿ ಕಾಲುವೆ ಒಡೆದು ಹೋಗಿದೆ. 2000 ಕ್ಯೂಸೆಕ್ಸ್ ನೀರು ಹರಿಸದೆ ಒಡೆದಿರುವ ಕಾಲುವೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಸಿದರೆ ಉಳಿಯುತ್ತದೆ ಎಂಬ ಆತಂಕ ಎದುರಾಗಿದ್ದು, ಕೂಡಲೇ ಶಿಥಿಲಗೊಂಡ ಕಾಲುವೆ ದುರಸ್ತಿಗೆ ಸರ್ಕಾರ ಮುಂದಾಗಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ್ವಾಲಿ ಪಾಟೀಲ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 2010ರಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆ ಆಧುನೀಕರಣ ಕಾಮಗಾರಿ ಕೈಗೊಂಡಿರುವ ಕಾಲುವೆ ಸ್ಥಳದಲ್ಲಿಯೇ ಒಡೆದು ಹೋಗಿದೆ. ಇನ್ನು 18ಕ್ಕೂ ಹೆಚ್ಚು ಸ್ಥಳಗಳ ಕಾಲುವೆಗಳು ಶಿಥಿಲಗೊಂಡಿದ್ದು ಒಡೆದು ಹೋಗಲು ಸಿದ್ಧವಾಗಿವೆ. ಕಾಲುವೆ ಲೈನಿಂಗ್ 4 ಇಂಚು ನಿರ್ಮಿಸುವ ಬದಲು 2 ಇಂಚು ನಿರ್ಮಿಸುವುದೇ ಕಾಲುವೆ ಒಡೆಯಲು ಕಾರಣವಾಗಿದೆ. ಜುಲೈ 15ರವರೆಗೆ ಸಮಯಾವಕಾಶವಿದ್ದು ಶಿಥಿಲವಾಗಿರುವ ಕಾಲುವೆ ದುರಸ್ತಿಗೆ ಸರ್ಕಾರ ಮುಂದಾಗಬೇಕೆಂದರು. ಜೋಳ ಖರೀದಿಯಲ್ಲಿ ನಕಲಿ GPS ಮಾಡಿರುವುದನ್ನು ಪತ್ತೆ ಮಾಡಲು ಜಿಲ್ಲಾಧಿಕಾರಿಗಳು ಆದೇಶ ನೀಡಿರುವುದು ಸ್ವಾಗತಾರ್ಹ. ಆದರೆ ಅಧಿಕಾರಿಗಳು ಫೇಕ್ GPS-ನೊಂದಿಗೆ ಅರ್ಹ ರೈತರ ಮಾಹಿತಿಯನ್ನು ರದ್ದುಗೊಳಿಸುತ್ತಿರುವುದು ಪ್ರಾರಂಭವಾಗಿದೆ. ಸೇರ್ಪಡೆಗೂ ಹಣ ವಸೂಲಿ ಮಾಡಲಾಗುತ್ತಿದೆ. ಜಾನೇಕಲ್, ಬ್ಯಾಗಡ್ವಾರ್, ಸಿರವಾರ ಸೇರಿದಂತೆ ಸರಿಸುಮಾರು 6000 ಎಕರೆ ಪ್ರದೇಶದಲ್ಲಿ ನಕಲಿ GPS ಮಾಡಲಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಸೂಕ್ತ ಪರಿಶೀಲನೆ ನಡೆಸಿ ಅರ್ಹ ರೈತರಿಗೆ ವಂಚನೆಯಾಗದಂತೆ ಎಚ್ಚರ ವಹಿಸಬೇಕೆಂದರು. ಕುರುಡಿ, ನೀರಮಾನವಿ ಸೇರಿದಂತೆ ಕೆಲವೆಡೆ ಜೋಳ ಖರೀದಿಯಲ್ಲಿ ಗುಣಮಟ್ಟ ಇಲ್ಲ ಎಂದು ಹೇಳಿ ಖರೀದಿ ನಿರಾಕರಿಸಲಾಗುತ್ತಿದೆ ಎಂದರು. ಸುಪ್ರೀಂ ಕೋರ್ಟಿನಿಂದ ನಿಷೇಧಿತ ಕೋಣಕಾರ್ಪಸ್ ಬೆಳೆಯನ್ನು ಅರಣ್ಯ ಇಲಾಖೆ ಬೆಳೆಸುತ್ತಿರುವುದನ್ನು ಕಿತ್ತಿ ಹಾಕಬೇಕು. ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ಅಪಾಯವಾಗುವುದನ್ನು ತಡೆಯಲು ಮುಂದಾಗಬೇಕೆಂದರು. ಕೇವಲ 2000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ರು. 2000 ಕ್ಯೂಸೆಕ್ಸ್ ನೀರು ಬಿಟ್ಟಾಗ 13ನೇ ಮೈಲಿಯಲ್ಲಿ ಹೊಡಿತು ಕಾಲು. ಕೇವಲ 2000 ಕ್ಯೂಸೆಕ್ಸ್ ನೀರು ಬಿಟ್ಟ. ಅದು ಏನಂದ್ರೆ ಆ ಸ್ಥಳ ಎಂಬ್ಯಾಕ್ಮೆಂಟ್ ಏರಿ ಮೇಲೆ ಇರೋಂಥದ್ದು.
ಸೋಜಿಗದ ಸಂಗತಿ ಏನಂತಂದ್ರೆ 2010ರಲ್ಲಿ ಆಧುನೀಕರಣಕ್ಕೆ ಒಳಪಟ್ಟಿರುವಂತ ಸ್ಥಳ ಆಧುನೀಕರಣ ಆಗಿದೆ. 2010ರಲ್ಲಿ 9-10ರಲ್ಲಿ ಆಧುನೀಕರಣ ಮಾಡಂತ ಸಂದರ್ಭದಲ್ಲಿ ಎಲ್ಲ ಇನ್ನರ್ ಸ್ಟ್ರೆಂಥನಿಂಗ್ ಎಲ್ಲ ಮಾಡಿ ಕಾಂಕ್ರೀಟ್ ಹಾಕಿದಂತ ಸ್ಥಳದಲ್ಲಿ ಉಳಿದು ಕಾರಣ ಏನು ಅಲ್ಲಿ ನಾವು ನೋಡಿದಾಗ ಕಾಂಕ್ರೀಟ್ ಲೈನಿಂಗ್ ಏನಿರ್ತದಲ್ಲ ಅದು ಥಿಕ್ನೆಸ್ 4 ಇಂಚಿಗಿಂತಲೂ ಹೆಚ್ಚಿರಬೇಕು. 4 ಇಂಚಿಗಿಂತಲೂ ಹೆಚ್ಚಿರಬೇಕು. ಅಂತಂದ್ರೆ ಕೇವಲ 2 ಇಂಚಿದೆ. 2 ಇಂಚಿದೆ. ಮತ್ತೆ ಇಂಥ ಅನೇಕ ಇನ್ನೂ ಕೆಲವು ಸ್ಪಾಟ್ಗಳು ರೆಡಿ ಇದಾವೆ ಬೆಳೆಯೋದು. ಇದು ಪುಣ್ಯಕ್ಕೆ ಹೆಂಗಂದ್ರೆ ಈಗ ಬೆಳೆ ಹಾಕಿಲ್ಲ ರೈತರು, ಬೇಸಿಗೆ ಇದೆ, ಮನೆ ನೀರಿಗೆ ಬಿಟ್ಟ ಮಾಡೋದ್ರ ಪುಣ್ಯ. ಏನಾದ್ರೂ ಬೆಳೆ ಇತ್ತಂದ್ರೆ ಅದಿನ್ನೂ 8-10 ದಿವಸ ಆಗುತ್ತೆ ಕೆಲಸ. ಲೈನಿಂಗ್ ಎಲ್ಲ ಮಾಡಿ ಎಲ್ಲ ಮರ ಹಾಕಿ ಮಾಡಬೇಕಾದ್ರೆ ಈ ಇಂಥ ಸ್ಪಾಟ್ಗಳನ್ನ ಈಗ ಇನ್ನೂ ಕಾಲಾವಕಾಶ ಇದೆ ಬಹಳಷ್ಟು. ಇವ್ರಿಗೆ ಏನಂದ್ರೆ ಜುಲೈ 15ರವರೆಗೆ ಕಾಲಾವಕಾಶ ಇರೋದ್ರಿಂದ ನಮ್ಮ ಒತ್ತಾಯ ಏನಂದ್ರೆ ಮುಂದೆ ಅನಾಹುತ ಆಗಬಾರ್ದು ಅಂದ್ರೆ ಇಂಥ ಒಂದು ಬೀಚ್ಗಳನ್ನ ಹುಡುಕಾಡಿ ಈ ಅವಧಿಯಲ್ಲಿ ಅವನ್ನ ಪ್ರಶ್ನೆ ಮಾಡಬೇಕು ಅನ್ನೋದು ನಮ್ಮ. ಇಲ್ಲಾಂದ್ರೆ 2000 ಬಿಟ್ಟಾಗ ಈ ಕತೆ ಆದ್ರಿಂದ 4400 ಕ್ಯೂಸೆಕ್ ನೀರು ಬಿಟ್ಟ ಗತಿ ಏನಾದ್ರು. ಅದು ಇವತ್ತು ಏನಂತಂದ್ರೆ ರೈತರ ಬಹಳ ಆತಂಕದಲ್ಲಿದ್ದಾರೆ. ಮತ್ತೆ ಈಗ 18 ಸ್ಟ್ರಕ್ಚರ್ಗಳು ಮಾಡ್ತೀವಿ ಅಂತ ಹೇಳಿ ವಾಗ್ದಾನ ಕೊಟ್ಟಂತವ್ರು ಇನ್ನೂ ಇದುವರೆಗೆ ಅದ್ರ ಬಗ್ಗೆ ಏನೂ ಇಲ್ಲ. ಇನ್ನು ಅದು ಏನಾದ್ರು ಆಗ್ತದೆ, ಗೇಟಿಂದ ಒಂದು ಬಗೆ ಇರ್ತದೆ, ಏನಾದ್ರೂ ಗೇಟ್ ಕುಂದಿಸ್ತಾರೆ ಜೂನ್ವರೆಗೆ. 2000 ಕೋಟಿ ಖರ್ಚಾಗಿದೆ ಆಧುನೀಕರಣಕ್ಕೆ. ಈ ತುಂಗಭದ್ರಾ ಎಡದಂಡೆ ನಾಲೆ ಆಧುನೀಕರಣಕ್ಕೆ ಯಡಿಯೂರಪ್ಪನವ್ರಿಂದ ಹಿಡಿದು ಸಿದ್ದರಾಮಯ್ಯನವರುವರೆಗೆ ಏನಂತಂದ್ರೆ ಏಲೆಂಡ್ವರೆಗೆ ಕಾಂಕ್ರೀಟ್ ಕೆನಲ್ ಮಾಡೋದು. ಈ ಸಂದರ್ಭದಲ್ಲಿ ಬೂದಯ್ಯ ಸ್ವಾಮಿ, ಮಲ್ಲಣ್ಣ ದಿನ್ನಿ, ದೇವರಾಜ್ ನಾಯಕ್, ಸಿದ್ದಯ್ಯ ಸ್ವಾಮಿ, ಬಸವರಾಜ್ ಮಾಲಿಪಾಟೀಲ್, ಲಕ್ಷ್ಮಣ್ ಇದ್ದರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಭಾಗದ ಅಭಿವೃದ್ಧಿಗೆ ಸಚಿವರು, ಶಾಸಕರುಗಳು ನಿರ್ಲಕ್ಷ್ಯ, ಮೌನ ಅಭಿವೃದ್ಧಿಗೆ ಕನಸಿಗೆ ಕೊಳ್ಳೆ ಇಡಲಾಗಿದೆ. ಕೂಡಲೇ ನೈತಿಕ ಹೊಣೆ ಹೊತ್ತು ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಮಂಡಳಿ ಕಾರ್ಯದರ್ಶಿ ನಳಿನ್ ಅತುಲ್ ಇವರನ್ನು ಸೇವೆಯಿಂದ ಅಮಾನತು ಮಾಡಿ ವಿಚಾರಣೆಗೆ ಒಳಪಡಿಸಬೇಕೆಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಸಂಸ್ಥಾಪಕ ರಾಘವೇಂದ್ರ ಕುಷ್ಟಗಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ಭಾಗದ ಹಿಂದುಳಿಕೆ ನಿವಾರಿಸಲೆಂದೇ 371(j) ಕಾಯ್ದೆ ರೂಪಿಸಲಾಗಿದೆ. ಆದರೆ 2025-26ನೇ ಸಾಲಿನಲ್ಲಿ 5,000 ಕೋಟಿ ಅನುದಾನದಲ್ಲಿ ಮಂಡಳಿ 862.93 ಕೋಟಿ ಮಾತ್ರ ಕ್ರಿಯಾ ಯೋಜನೆಗೆ ಅನುಮೋದನೆ ಪಡೆದಿದೆ. ಲಭ್ಯವಿರುವ ಅನುದಾನ ಬಳಕೆ ಮಾಡಿಕೊಳ್ಳದೆ ನಿರ್ಲಕ್ಷ್ಯ ಎದ್ದು ಕಾಣುತ್ತಲಿದೆ. ಮಂಡಳಿ ಅಧ್ಯಕ್ಷರಾಗಿರುವ ಅಜಯ್ ಸಿಂಗ್ ರಾಜೀನಾಮೆ ನೀಡಬೇಕು. ಮಂಡಳಿಗೆ ಪ್ರತ್ಯೇಕ ಕಾರ್ಯದರ್ಶಿಯನ್ನು ನೇಮಿಸಲಾಗಿದೆ. ಆದರೂ ಸಕಾಲದಲ್ಲಿ ಕ್ರಿಯಾ ಯೋಜನೆ ರೂಪಿಸಿ ಅನುದಾನ ಬಳಕೆ ಮಾಡುವಲ್ಲಿ ನಳಿನ್ ಅತುಲ್ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಯೋಜನಾ ಇಲಾಖೆ ಕಾರ್ಯದರ್ಶಿಗಳು 2026 ಫೆಬ್ರವರಿ 3ರಂದು ಕೆಕೆಆರ್ಡಿಬಿ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು 4,137 ಕೋಟಿ ಕ್ರಿಯಾ ಯೋಜನೆ ಸಲ್ಲಿಸದೇ ಇರುವ ಕುರಿತು ಪತ್ರ ಬರೆದರೂ ಎಚ್ಚರಗೊಂಡಿಲ್ಲ. ಮಂಡಳಿಯಿಂದ ಅಭಿವೃದ್ಧಿ ನಿರೀಕ್ಷೆ ಹುಸಿಯಾಗಿದೆ ಎಂದರು. ಆಯಾ ಆರ್ಥಿಕ ಸಾಲಿನಲ್ಲಿ ಅನುದಾನ ಬಳಕೆ ಮಾಡದೆ ಸಾವಿರಾರು ಕೋಟಿ ಹಣ ಬಳಕೆಯಾಗದೆ ಹೋಗಿರುವಾಗಲೇ ಖರ್ಚಾಗಿರುವ ಅನುದಾನದಲ್ಲಿ ಕೈಗೊಂಡಿರುವ ಕಾಮಗಾರಿಗಳ ಗುಣಮಟ್ಟ ತಪಾಸಣೆಗೆ 3ನೇ ತಂಡ ತಪಾಸಣೆಗೆ ಸಂಸ್ಥೆಯೊಂದನ್ನು ನೇಮಿಸಲಾಗಿದೆ. ಆದರೂ ಸರಿಸುಮಾರು 10,000 ಕೋಟಿ ಅನುದಾನ ಕಳಪೆ ಕಾಮಗಾರಿಗಳಿಂದ ಹಾಳಾಗಿದೆ. ಹಣದ ದುರ್ಬಳಕೆಯಾಗಿದೆ. ಈ ಭಾಗದ ಸಚಿವರುಗಳು 40 ಜನ ಶಾಸಕರುಗಳು ಈ ಕುರಿತು ಬಾಯಿ ಬಿಡದೆ ಮೌನವಾಗಿದ್ದಾರೆ. 371(j) ಸಚಿವ ಸಂಪುಟ ಉಪಸಮಿತಿ ಅಧ್ಯಕ್ಷರಾಗಿರುವ ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಎನ್ಎಸ್ ಬೋಸರಾಜ್, ತಂಗಡಗಿ ಸೇರಿದಂತೆ ಸಚಿವರುಗಳು, ಕೆಕೆಆರ್ಡಿಬಿ ಮಂಡಳಿ ಸದಸ್ಯರುಗಳು ಪ್ರಶ್ನಿಸದೆ ಬಾಯಿಗೆ ಬೀಗ ಹಾಕಿಕೊಂಡಿದ್ದಾರೆ. ಆಡಳಿತ ಶಾಸಕರು, ಸಚಿವರೊಂದಿಗೆ ಬಿಜೆಪಿ ಜೆಡಿಎಸ್ ಶಾಸಕರುಗಳು ಸಹ ಮೌನವಾಗಿರುವುದು ವಿಪರ್ಯಾಸ ಎಂದರು. ರಾಜಕೀಯ ಪಕ್ಷಗಳ ಬದ್ಧತೆ ಕೊರತೆಯಿಂದ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿರುವುದು ವಿರೋಧ ಬಲಿಷ್ಠ ಹೋರಾಟ ರೂಪಿಸಲು ಮೇ 24ರಂದು ರಾಯಚೂರಿನಲ್ಲಿ ಸಮಾವೇಶ ನಡೆಸಲು ಉದ್ದೇಶಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳ ಪ್ರಮುಖ ಹೋರಾಟಗಾರರು, ಸಂಘಟನೆಗಳೊಂದಿಗೆ ಒಗ್ಗೂಡಿ ಹೋರಾಟ ರೂಪಿಸಲಾಗುತ್ತದೆ ಎಂದರು. 371(j) ಬಗ್ಗೆ ಸುದೀರ್ಘ ಹೋರಾಟ ಆಯಿತು.
ಮಾನ್ಯ ವೈಶ್ವನಾಥ ಪಾಟೀಲರ ನೇತೃತ್ವದಲ್ಲಿ ನನ್ನ ಒಳಗೊಂಡಂತೆ ತುಂಬ ಜನ ನಾವು ಒಂದು ದಶಕ ಗಂಭೀರವಾದಂಥ ಹೋರಾಟ ಮಾಡಿದ ಮೇಲೆ ದೆಹಲಿವರೆಗೂ ಯಂತ್ರ ಮಂತ್ರದಲ್ಲಿ ಸತ್ಯಾಗ್ರಹ ಮಾಡಿದ ಮೇಲೆ ವಿರೋಧ ಪಕ್ಷದ ನಾಯಕಿಯಾಗಿರ್ತಕ್ಕಂಥ ಸುಷ್ಮಾ ಸ್ವರಾಜ್ ಅವರನ್ನ ವಿಶ್ವಾಸಕ್ಕೆ ತಗೊಂಡು ಖರ್ಗೆ ಅವರ ಮೇಲೆ ಒತ್ತಡ ಹೇರಿ ನಾವು 371 ಜೈಲು ಪಡೆದು 12 ವರ್ಷ ಆಯಿತು. ನಾವು ಒಂದು ಕನಸು ಕಟ್ಟಿಕೊಂಡಿದ್ವಿ 371 ಜೆ ಮತ್ತು ಅದಕ್ಕೆ ಪೂರಕವಾಗಿ ಬರ್ತಕ್ಕಂಥ ಅಭಿವೃದ್ಧಿ ಮಂಡಳಿಯ ಕಾರಣದಿಂದ ನಮ್ಮ ಭಾಗದ ಭಾಗ್ಯದ ಬಾಗಿಲು ತೆಗೆದೇ ಬಿಡ್ತು. ನಮ್ಮ ಎಲ್ಲ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ರಿಸರ್ವೇಷನ್ ಸಿಕ್ಕು ಈ ಭಾಗ ಕೊಡಗು ಮತ್ತು ಚಿಕ್ಕಮಗಳೂರು ಸರಿಸಮಾನವಾಗಿ ಅಭಿವೃದ್ಧಿ ಕಂಡಿತು ಅಂತಕ್ಕಂಥ ನಮ್ಮ ಕನಸಿತ್ತು. ಕಲ್ಯಾಣ ಕರ್ನಾಟಕದ ಕನಸಿಗೆ ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಕಲ್ಯಾಣ ಕರ್ನಾಟಕದ ಕನಸಿಗೆ ಕೊಳ್ಳಿ ಇಟ್ಟಿದ್ದಾರೆ, ಮೋಸ ಮಾಡಿದ್ದಾರೆ ಅಂತಕ್ಕಂಥ ನೇರವಾದಂತಹ ಆರೋಪವನ್ನು ನಾವು ಮಾಡ್ತಾರೆ. ಎರಡು ಭಾಗ ಇದೆ. ಒಂದು, ಇದು ಪೂರಕವಾದಂತಹ ದಾಖಲೆಯನ್ನ ಈ ಮಾಧ್ಯಮ ಟಿಪ್ಪಣಿಯ ಜೊತೆಗೆ ನಿಮಗೆ ಕೊಟ್ಟಿದ್ದೀನಿ. ಅದನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅದರ ಮೂಲಕ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಆ ಕಾರಣದಿಂದ ಟಿಪ್ಪಣಿಯನ್ನು ಸಣ್ಣದು ಮಾಡಿದ್ದೀನಿ. ಕೆಲವೊಂದು ವಿಷಯನ ಬಾಳೆ ಹೇಳಬೇಕಾದಂಥ ಅಗತ್ಯ. ಒಂದು, ನಮ್ಮ ಭಾಗದಲ್ಲಿ 56,000 ಹುದ್ದೆಗಳು ಖಾಲಿ ಇವೆ. ಅನುದಾನಿತ ಮತ್ತು ಸರ್ಕಾರಿ ಸೇರಿ 30,000ಕ್ಕೂ ಹೆಚ್ಚು ಶಿಕ್ಷಕ ಹುದ್ದೆಗಳ ಖಾಲಿ ಇದ್ದಾವೆ. ಉಳಿದೆಲ್ಲ ಇಲಾಖೆ ಸೇರಿ 56,000. 56,000 ಜನರಿಗೆ ಉದ್ಯೋಗ ಸಿಕ್ಕಿದ್ರೆ ಇಲ್ಲೇ ಏನೋ ಒಂದು ಹಣದ ಚಲಾವಣೆ ಆಗ್ತಿತ್ತು. ಅದರಿಂದ ವ್ಯಾಪಾರ, ಉದ್ದಿಮೆ, ಬಟ್ಟೆ ಖರೀದಿ ಮಾಡ್ತಿದ್ರು, ಕಿರಾಣಿ ಖರೀದಿ ಆಗ್ತಿತ್ತು, ಸಣ್ಣ ಪುಟ್ಟ ವ್ಯಾಪಾರ ಬೆಳೀತಿದ್ರು. ಈ ಭಾಗ ಅಭಿವೃದ್ಧಿ ಆಗಲಿಕ್ಕೆ ಅವರು ದೊಡ್ಡ ಕೊಡುಗೆ ಆಗ್ತಿತ್ತು. ಸರ್ಕಾರ ಇವತ್ತು ಇಲ್ಲೇ 56,000 ಹುದ್ದೆ. ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ, ಖಾಜಾ ಅಸ್ಲಂ, ಬಿ ಬಸವರಾಜ್, ಈರಣ್ಣ ಭಂಡಾರಿ, ಭೀಮರಾಯ ಜರದಬಂಡಿ, ಆರ್ ಬಸವರಾಜ್ ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕಾಯ್ದೆಯನ್ನು ಶೆಡ್ಯೂಲ್ 9ಕ್ಕೆ ಸೇರ್ಪಡೆ ಸೇರಿದಂತೆ ವಿವಿಧ ಪ್ರಮುಖ ಬೇಡಿಕೆಗಳಿಗೆ ಆಗ್ರಹಿಸಿ ಮಾರ್ಚ್ 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಬಿಕೆ ಕೃಷ್ಣಪ್ಪ ಸ್ಥಾಪಿತ ಮುಖಂಡ ಎಂಆರ್ ಭೇರಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 101 ಜಾತಿಗಳ ಒಳ ಮೀಸಲಾತಿ ಜಾರಿ ಸಮರ್ಪಕ ಜಾರಿಯಾಗದೇ ಇರುವುದರಿಂದ ಪರ ವಿರೋಧ ಹೇಳಿಕೆಗಳು ವ್ಯಕ್ತವಾಗುತ್ತಿವೆ. ಶೇಕಡಾ 56 ಮೀಸಲಾತಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದರಿಂದ ರಾಜ್ಯ ಸರ್ಕಾರ 56,000 ಹುದ್ದೆಗಳ ನೇಮಕಾತಿಗೆ ಮುಂದಾಗಿದೆ. ಶೇಕಡಾ 15 ಮೀಸಲಾತಿಯಲ್ಲಿಯೂ ಒಳ ಮೀಸಲಾತಿ ಅನ್ವಯಿಸಿ ನೇಮಕಾತಿ ಮಾಡಬೇಕೆಂದರು. 101 ಜಾತಿಗಳಿಗೂ ಅನ್ಯಾಯವಾಗದಂತೆ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದರು. ಪಿಟಿಸಿಎಲ್ ಕಾಯ್ದೆ ತಿದ್ದುಪಡಿಯಾಗಿದ್ದರೂ ತೀರ್ಪು ಉಲ್ಲಂಘಿಸಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಗುತ್ತಿಗೆ ಹೊರಗುತ್ತಿಗೆ ರದ್ದುಗೊಂಡಿದ್ದರೂ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಒಳ ಮೀಸಲು ಅನ್ವಯವೇ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. 35 ವರ್ಷಗಳಿಂದ ಒಳ ಮೀಸಲಾತಿಯ ಹೋರಾಟ ನಡೆದುಕೊಂಡು ಬಂದಿರತಕ್ಕಂಥ ಗೊತ್ತಿದೆ. ಒಳ ಮೀಸಲಾತಿಯ ಹೋರಾಟದ ಮುಖ್ಯ ಉದ್ದೇಶ ಮೀಸಲಾತಿಗೆ ಒಳಪಟ್ಟಿರ್ತಕ್ಕಂಥ ಜಾತಿಗಳಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಬರಬೇಕನ್ನೋದೇ ಇದರ ಉದ್ದೇಶ ಆಗಿದೆ. ಹಾಗಾಗಿ ಆ ಉದ್ದೇಶ ಇಟ್ಕೊಂಡು ನಡೆದಿರ್ತಕ್ಕಂಥ ಹೋರಾಟ ಕೇವಲ ಒಂದು ಜಾತಿಗೆ ಸೀಮಿತ ಅಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ದಲಿತ ಸಂಘ ಸಮಿತಿ, ಕರ್ನಾಟಕ ದಲಿತ ಸಂಘ ಸಮಿತಿ ಈ ಒಂದು ವಿಷಯನ ಮೊದಲಿಂದಲೂ ಪ್ರಾಸಾಪಿಸ್ಕೊಂಡು ಬಂದಿದೆ. ಅದು ಒಳ ಮೀಸಲಾತಿ ಹೋರಾಟ MRHS ಮಾಡಿದಂತ ಮುಂಚೂಣಿ ಕಾಣಿಸ್ತಿದೆ. ಆದರೆ ಒಳ ಮೀಸಲಾತಿ ಆಗ್ಬೇಕನ್ನೋದು ದಲಿತ ಸಂಘರ್ಷ ಸಮಿತಿಯ ಬೇಡಿಕೆಯೂ ಅವನನ್ನ ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ 101 ಜಾತಿಗಳಲ್ಲಿ ಇನ್ನು ವಿಂಗಡಣೆ ಆಗಿದ್ದ ಪರಿಶಿಷ್ಟ ಜಾತಿಗೆ ಸೇರಿದ ಜನ ಅವರೆಲ್ಲರಿಗೂ ಅವರ ಜನಸಂಖ್ಯೆ ಆಧಾರಿತ ಮೀಸಲಾತಿ ಸಿಗಬೇಕು ಅನ್ನೋದು ಈ ಒಳ ಮೀಸಲಾತಿಯ ಹೋರಾಟದ ಪ್ರಮುಖ ಉದ್ದೇಶ. ಆದ್ರೆ ಕೆಲವು ಜಾತಿಗಳು
ಇದನ್ನ ಅಪಾರ್ಥ ಮಾಡಿಕೊಂಡು ಇದರ ವಿರುದ್ಧ ಹೇಳಿಕೆ ಕೊಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ನಡೆದಿದೆ. ಇವತ್ತಿನ ಹೋರಾಟ ನಡೆದಿದೆ, ನಾಳೆ ಒಂದು ಹೋರಾಟ ಇದೆ, ಮತ್ತೆ ನಾಡದೊಂದು ಹೋರಾಟ ಇದೆ. ಇದು ಆಳುವ ಪಕ್ಷಗಳ ಮತ್ತು ವಿರೋಧ ಪಕ್ಷಗಳ ಒಂದು ಓಟಿನ ರಾಜಕಾರಣಕ್ಕೆ ಬಳಸಿಕೊಂಡು ಆ ಜನಾಂಗಗಳನ್ನು ಎತ್ತಿ ಕಟ್ಟುವ ಒಂದು ತಂತ್ರದ ಭಾಗವಾಗಿ ಈ ಹೋರಾಟಗಳು ನಡೆಯಬೇಕು. ಈ ಜನಾಂಗ ಯಾರ ಪರವಾಗಿರ್ತಾರೆ, ಯಾವ ಪಕ್ಷದ ಪರವಾಗಿರ್ತದ, ನಮ್ಮ ಪಕ್ಷಕ್ಕೆ ಆ ಜನಾಂಗದ ಓಟ್ಗಳನ್ನು ಹೆಂಗ್ ತಗೊಳ್ಬೇಕು ಅನ್ನೋ ಕಾರಣಕ್ಕೆ ಈ ಮೀಸಲಾತಿಯನ್ನ ಅಳವಡಿಸತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ನಡೆದಿದೆ ಅನ್ನೋದಕ್ಕೆ ಈ 3 ದಿನದ ಹೋರಾಟ ನಮಗೆ ಸಾಕ್ಷ್ಯ. ಒಂದು ವೇಳೆ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ವರ್ಷ ಏನು ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ 15% ಮೀಸಲಾತಿಯನ್ನು 17ಕ್ಕೆ ಹೆಚ್ಚಿಸಿ, ಪರಿಶಿಷ್ಟ ಪಂಗಡದ 3% ಮೀಸಲಾತಿಯನ್ನು 7ಕ್ಕೆ ಹೆಚ್ಚಿಸಿ, ಅದು ಭಾರತ ಸರ್ಕಾರದ ಅಥವಾ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಮೀಸಲಾತಿ 50 ಪ್ರಮಾಣಕ್ಕೆ ಹೆಚ್ಚಾಗಬಾರದು ಅನ್ನೋ ಒಂದು ಮಿತಿ ಇರೋದ್ರಿಂದ ಅದು ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾದ ಮಾಡಿ ಹಳೆ ಮೀಸಲಾತಿಯನ್ನು ಕೊಡ್ಬೇಕಂತ ಈಗ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಷಣ್ಮುಖಪ್ಪ ಗಂಟಿ ಮಾತನಾಡಿ, ಮಾರ್ಚ್ 27ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ಜಿಲ್ಲೆಯಿಂದ 400 ಜನರು ತೆರಳಿ ಭಾಗವಹಿಸಲಾಗುತ್ತದೆ. ಒಳ ಮೀಸಲಾತಿ ಗೊಂದಲ ನಿವಾರಣೆಗೆ ಸರ್ಕಾರ ಮುಂದಾಗಬೇಕು. ಜಾತಿಗಳ ಮಧ್ಯೆ ಎತ್ತಿಕಟ್ಟುವ ಕೆಲಸವನ್ನು ರಾಜಕೀಯ ಪಕ್ಷಗಳು ನಿಲ್ಲಿಸಬೇಕೆಂದರು. ಹಿನ್ನೆಲೆ ನಮಗೆಲ್ಲ ಗೊತ್ತಿದ್ದ ವಿಚಾರ ಆಗಿದೆ. ಈಗ 27ನೇ ತಾರೀಕು ಅಂತಿಮವಾಗಿ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ MLAಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಈ ನಿಮಿತ್ತ ನಾವು 27ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಸುಮಾರು ಇಲ್ಲಿವರೆಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಗಾರರು ಸೇರಿಕೊಂಡು ಸುಮಾರು 300ರಿಂದ 400 ಜನ ಬೆಂಗಳೂರಿಗೆ ಹೋಗಿರ್ತೀವಿ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ವೈ ನರಸಪ್ಪ, ವೀರಪ್ಪ ಕ್ಯಾದಗಿ, ಖಾಜಪ್ಪ, ನರಸಿಂಗ್ಲು ಗಾಜರಾಳ, ಹನುಮೇಶ್ ದಂಡ, ನಾಗರಾಜ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಶ್ರೀರಾಮನವಮಿ ದಿನಾಂಕ 26/3/2026ರಂದು ಗುರುವಾರ ಬೆಳಗ್ಗೆ 6:30ಕ್ಕೆ ಪಂಚಾಮೃತ ಅಭಿಷೇಕ, ಬೆಳಗ್ಗೆ 8 ಗಂಟೆಗೆ ಧನ್ವಂತರಿ ಹೋಮ, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ರಸಮಂಜರಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಮಹಾಶಿವರಾತ್ರಿಯ ಪವಿತ್ರ ಸಂದರ್ಭದಲ್ಲಿ ಓಂ ಸಾಯಿ ಧ್ಯಾನ ಮಂದಿರದ ಪೂಜ್ಯ ಶ್ರೀ ಸಾಯಿ ಕಿರಣ್ ಗುರೂಜಿಯವರು ಸಮಸ್ತ ಸಾಯಿ ಭಕ್ತರ ಕಲ್ಯಾಣ, ಆರೋಗ್ಯ, ಶಾಂತಿ ಹಾಗೂ ಮನೋಭಿಲಾಷಿಗಳ ಪರಿಪೂರ್ಣತೆಗೆ 41 ದಿನಗಳ ಮಹಾಪವಿತ್ರ ಉಪವಾಸ ವ್ರತವನ್ನು ಆಚರಿಸುವ ದಿವ್ಯ ಸಂಕಲ್ಪ ಹೊಂದಿದ್ದಾರೆ. ಈ ಅವಧಿಯಲ್ಲಿ ಅವರು ಸಂಪೂರ್ಣ ಅನ್ನತ್ಯಾಗ, ಕೇವಲ ಹಣ್ಣುಗಳು, ಹಣ್ಣಿನ ರಸ ಹಾಗೂ ಹಾಲಿನೊಂದಿಗೆ ನಿಯಮಬದ್ಧ ಉಪವಾಸದಲ್ಲಿ ಇದ್ದು ಪ್ರತಿದಿನ ಸಾಯಿ ನಾಮ ಜಪ, ಧ್ಯಾನ ಮತ್ತು ಭಜನೆಗಳ ಮೂಲಕ ಭಕ್ತರ ಸಂಕಷ್ಟ ನಿವಾರಣೆಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಈ 41 ದಿನಗಳ ಉಪವಾಸ ವ್ರತದ ಸಮಾಪ್ತಿ ಹಾಗೂ ಶ್ರೀರಾಮನವಮಿ ಮಹೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಶ್ರೀ ಸಂತೋಷ್ ಪಾಟೀಲ್, ಸಾಯಿ ಭಕ್ತರು, ಉದ್ಯಮಿಗಳು, ಬೆಂಗಳೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ
ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೇಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. UUCMS ನ ಮಾಡೆಲ್ಗಳು ವಿದ್ಯಾರ್ಥಿಯ ಪ್ರವೇಶಾತಿಯಿಂದ ಹಿಡಿದು ಪದವಿ ಪಡೆದು ಹೊರಗೆ ಬರುವ ಎಲ್ಲಾ ವಿದ್ಯಾರ್ಥಿಗಳನ್ನು ಈ ತಂತ್ರಜ್ಞಾನದ ಮೂಲಕವೇ ಮಾಡಬಹುದು ಎಂದು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಎ ಚೆನ್ನಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಇಂದು UUCMS ತರಬೇತಿ ಮತ್ತು ಯುವಜನೋತ್ಸವ ವಿಷಯಗಳ ಕುರಿತು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಒಳಪಡುವ ಸಂಯೋಜಿತ ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯಗಳ ಪ್ರಾಂಶುಪಾಲರುಗಳಿಗಾಗಿ ಏರ್ಪಡಿಸಿದ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಇರುವ ಎಲ್ಲಾ ವಿಶ್ವವಿದ್ಯಾಲಯಗಳ ಮಾಹಿತಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ದೊರಕಬೇಕು ಎನ್ನುವ ಉದ್ದೇಶದಿಂದ UUCMS ಪೋರ್ಟಲ್ಗಳನ್ನು ಜಾರಿಗೊಳಿಸಿದ್ದು, UUCMS ಅನ್ನು ಯಾವ ರೀತಿ ಬಳಕೆ ಮಾಡಬೇಕು, ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳು, ಕಾಲೇಜುಗಳು UUCMSನಲ್ಲಿ ವಿದ್ಯಾರ್ಥಿಗಳ, ಶಿಕ್ಷಕರ, ಮುಖ್ಯಸ್ಥರ ಪಾತ್ರವೇನು ಎಂಬುದನ್ನು ಅರಿತು ಎದುರಾಗುವ ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾವ ರೀತಿ ಕಂಡುಕೊಳ್ಳಬೇಕು ಎನ್ನುವ ಹಿನ್ನೆಲೆಯಲ್ಲಿ ಪ್ರಾಂಶುಪಾಲರ ಮತ್ತು ಆಯಾ ಕಾಲೇಜಿನ UUCMS ತಂತ್ರಜ್ಞರಿಗೆ ಇಂತಹ ತರಬೇತಿಗಳು ಉಪಯೋಗವಾಗಬಲ್ಲವು ಹಾಗೂ ಮುಂಬರುವ ತಿಂಗಳಲ್ಲಿ ವಿಶ್ವವಿದ್ಯಾಲಯ ವತಿಯಿಂದ ಆಯೋಜಿಸುತ್ತಿರುವ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕುಲಸಚಿವರಾದ ಮೌಲ್ಯಮಾಪನ ಡಾಕ್ಟರ್ ಜ್ಯೋತಿ ದಮ್ಮ ಪ್ರಕಾಶ್, ಸಿಂಡಿಕೇಟ್ ಸದಸ್ಯರಾದ ಜಿಶಾನ್ ಸಿದ್ದಿಕಿ ಅಖಿಲ್, ಯಾದಗಿರಿ ಜಿಲ್ಲೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗಣಕ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವಪ್ರಸಾದ್, NSS ಸಂಯೋಜನಾ ಅಧಿಕಾರಿ ಡಾಕ್ಟರ್ GS ಬಿರಾದರ್, ಸದಸ್ಯರಾದ ಶಿವಣ್ಣ, ವಿದ್ಯಾ ವಿಷಯಕ ಪರಿಷತ್ ಸದಸ್ಯರಾದ ಡಾಕ್ಟರ್ ಥಾಮಸ್ ಬೆಂಜಮಿನ್. ಈ ಸಂದರ್ಭದಲ್ಲಿ ವಿದ್ಯಾ ವಿಷಯಕ ಪರಿಷತ್ ಸದಸ್ಯರಾದ ಡಾಕ್ಟರ್ ಈರಣ್ಣ ಪೂಜಾ, ಚನ್ನಬಸಪ್ಪ ಮೇಟಿ, ಪರ್ವತ ರೆಡ್ಡಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ವಿಶ್ವವಿದ್ಯಾಲಯ UUCMS ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಭಾಗ್ಯಜ್ಯೋತಿ, ಡಾಕ್ಟರ್ ಇಮ್ಯಾನ್ಯುಯಲ್, ವಿವಿಧ ಕಾಲೇಜುಗಳ ಪ್ರಾಂಶುಪಾಲರು, ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿ ಕಲ್ಯಾಣಾಧಿಕಾರಿ ಮತ್ತು ಡೀನರಾದ ಪ್ರೊಫೆಸರ್ ಪಾರ್ವತಿ CS ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡೀನರಾದ ಪ್ರೊಫೆಸರ್ P ಭಾಸ್ಕರ್ ಸ್ವಾಗತಿಸಿದರು. ಇಂಗ್ಲಿಷ್ ವಿಭಾಗದ ಅತಿಥಿ ಉಪನ್ಯಾಸಕ ಅನಿಲ್ ಅಪ್ರಾಳ್ ನಿರೂಪಿಸಿದರು. ಕಲಾ ನಿಕಾಯದ ಡೀನರಾದ ಡಾಕ್ಟರ್ ಲತಾ MS ವಂದಿಸಿದರು.
ರಾಜ್ಯದಲ್ಲಿ ಬಿಸಿಲಿನ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಮಾರ್ಚ್ 23ರಂದು ಬೆಳಗ್ಗೆ 8:30ರಿಂದ ಸಂಜೆ 5 ಗಂಟೆವರೆಗೆ ರಾಯಚೂರು ಜಿಲ್ಲೆಯಲ್ಲಿ 41 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿದ್ದು ರಾಜ್ಯದಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿರುವ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮಧ್ಯಾಹ್ನ ವೇಳೆಗೆ ಬಿಸಿಲಿನ ತಾಪಮಾನ ಜನರನ್ನು ಕಂಗೆಡಿಸುವಂತಾಗಿದ್ದು ನಗರ ಸೇರಿದಂತೆ ಗ್ರಾಮೀಣ ಭಾಗಗಳಲ್ಲೂ ಉಷ್ಣತೆಯ ತೀವ್ರತೆ ಸ್ಪಷ್ಟವಾಗಿ ಅನುಭವವಾಗಿದೆ. ಹವಾಮಾನ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ರಾಜ್ಯದ ಹಲವೆಡೆ ತಾಪಮಾನ ಏರಿಕೆ ಕಂಡುಬಂದಿದ್ದರೂ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೇ ಹೆಚ್ಚು ತಾಪಮಾನ ದಾಖಲಾಗಿರುವುದು ಗಮನಾರ್ಹವಾಗಿದೆ. ಈ ಪೈಕಿ ರಾಯಚೂರು 41 ಡಿಗ್ರಿ ಸೆಲ್ಸಿಯಸ್ನೊಂದಿಗೆ ಅಗ್ರಸ್ಥಾನದಲ್ಲಿ ಇದೆ. ಒಟ್ಟಾರೆಯಾಗಿ ರಾಜ್ಯದಾದ್ಯಂತ ತಾಪಮಾನ ಏರಿಕೆಯಾಗುತ್ತಿರುವ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ಬಿಸಿಲಿನ ತೀವ್ರತೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರೀಲ್ಸ್ ಮಾಡುವ ಉದ್ದೇಶದಿಂದ ಸ್ನೇಹಿತರಿಗೆ ವಿಡಿಯೋ ಮಾಡಲು ಹೇಳಿ ಈಜಲು ನದಿಗೆ ಹಾರಿದ ಯುವಕನೋರ್ವನಿಗೆ ತಲೆಗೆ ತೀವ್ರ ಪೆಟ್ಟು ಬಿದ್ದು ಮೃತಪಟ್ಟ ಘಟನೆ ತಾಲೂಕಿನ ಮುಕುಂದ ಗ್ರಾಮದಲ್ಲಿ ರವಿವಾರ ಸಂಜೆ ನಡೆದಿದೆ. ಮೃತ ಯುವಕನನ್ನು ಸಿಂಧನೂರಿನ ಗಂಗಾನಗರ ಅಮನ್ ಖಾನ್ ತಂದೆ ಖಾಜಾ ಸಾಬ್ 22 ವರ್ಷ ಎಂದು ಗುರುತಿಸಲಾಗಿದೆ. ಶನಿವಾರವಷ್ಟೇ ರಂಜಾನ್ ಮುಗಿದಿದ್ದು 3 ಜನ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡಲು ಮುಕುಂದ ಹತ್ತಿರ ನದಿಗೆ ಹೋಗಿದ್ದರು ಎನ್ನಲಾಗಿದೆ. ಮಧ್ಯಾಹ್ನ ಊಟ ಮುಗಿಸಿದ ನಂತರ ಸಂಜೆ ವೇಳೆಗೆ ಸ್ನೇಹಿತರೊಂದಿಗೆ ನದಿ ತಟದಲ್ಲಿ ರೀಲ್ಸ್ ಮಾಡಲು ಮುಂದಾಗಿದ್ದಾನೆ. ತನ್ನ ಗೆಳೆಯನಿಗೆ ವಿಡಿಯೋ ಮಾಡಲು ಹೇಳಿ ನದಿಗೆ ಜಿಗಿದಿದ್ದಾನೆ. ನೀರಿನ ಆಳದಲ್ಲಿನ ಗುಂಡು ಕಲ್ಲಿಗೆ ತಲೆ ಬಡಿದಿದ್ದು ತೀವ್ರವಾಗಿ ಪೆಟ್ಟಾಗಿ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಎಂದು ಆತನ ಸ್ನೇಹಿತರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಮೃತ ಯುವಕನ ನದಿಗೆ ಹಾರಿದ ವಿಡಿಯೋ ಸಹ ಪೊಲೀಸರ ಕೈವಶವಾಗಿದೆ. ಮೃತರ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಸಿಂಧನೂರಿನ ಸಾರ್ವಜನಿಕ ಆಸ್ಪತ್ರೆಗೆ ತರಲಾಗಿದೆ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಸ್ತೆ ಬದಿ ನಿಲ್ಲಿಸಿದ್ದ ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ 2 ಯುವಕರು ಮೃತಪಟ್ಟಿರುವ ಘಟನೆ ತೆಲಂಗಾಣದ ಗಟ್ಟು ಗ್ರಾಮದ ಸಮೀಪದ ಬಲ್ಗೇರ ಗ್ರಾಮದ ಬಳಿ ಜರುಗಿದೆ. ಮೃತಪಟ್ಟಿರುವ ಯುವಕರು ರಾಯಚೂರು ತಾಲೂಕಿನ ದೇವನಪಲ್ಲಿ ಗ್ರಾಮದ ಹುಲಿಗೆಪ್ಪ 40 ವರ್ಷ, ತಿಮ್ಮಪ್ಪ ಗೌಸ್ ನಗರ 35 ವರ್ಷ ಎಂದು ತಿಳಿದುಬಂದಿದೆ. ಮಾಚರ್ಲ ಗ್ರಾಮದ ಟ್ರ್ಯಾಕ್ಟರ್ ಮಾಲೀಕ ಮುಕ್ಕೇರಯ್ಯ ಚಿನ್ನೋವಿನ ಪಳ್ಳೆ ಪ್ರದೇಶದಲ್ಲಿ ಕಂಕರ್ ಖಾಲಿ ಮಾಡಿ ಮಾಚರ್ಲ ಕಡೆಗೆ ತೆರಳುತ್ತಿದ್ದಾಗ ಬಳಗೇರ ಸಮೀಪ ಕಾಲುವೆ ಹತ್ತಿರ ಒಂದು ಕಾರು ಕೆಟ್ಟು ನಿಂತಿದ್ದು ಅವರಿಗೆ ಸಹಾಯ ಮಾಡಲು ಟ್ರ್ಯಾಕ್ಟರ್ ಅನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಹೋಗಿದ್ದ. ಈ ವೇಳೆಯಲ್ಲಿ ದೇವನಪಲ್ಲಿಯ ಹುಲಿಗೆಪ್ಪ ಮತ್ತು ತಿಮ್ಮಪ್ಪ ಗೌಸ್ ನಗರ್ ಅವರು ಐಜಾ ಮಂಡಲದ ವರಿಕೋಟೆ ಯಂತ್ರ ತರಲು ಬೈಕ್ನಲ್ಲಿ ತೆರಳುತ್ತಿದ್ದರು. ಈ ವೇಳೆ ಬಳಗೇರ ಸಮೀಪ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದು ರಾತ್ರಿ ಸಮಯದಲ್ಲಿ ಟ್ರ್ಯಾಕ್ಟರ್ ಕಾಣದೇ ಇದ್ದಾಗ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಅಪಘಾತದ ಪರಿಣಾಮ ಬೈಕ್ನಲ್ಲಿ ಇದ್ದ 2 ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ನಂತರ ಅವರ ಮೃತದೇಹಗಳನ್ನು ಗದ್ವಾಲ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ತುಂಗಭದ್ರಾ ಎಡದಂಡೆ ಕಾಲುವೆ ಶಿಥಿಲಗೊಂಡ ಕಾಮಗಾರಿ ಕೈಗೆತ್ತಿಕೊಳ್ಳದಿದ್ದರೆ ಅಪಾಯ, ಚಾಮರಸ್ಮಾಲೆ ಪಾಟೀಲ್ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅನುದಾನ ಬಳಕೆ ಹಿನ್ನಡೆ, ಅಧ್ಯಕ್ಷರ ರಾಜೀನಾಮೆಗೆ ರಾಘವೇಂದ್ರ ಕುಷ್ಟಗಿ ಆಗ್ರಹ. ಪರಿಶಿಷ್ಟ ಜಾತಿ ಒಳ ಮೀಸಲು ಜಾರಿ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮಾರ್ಚ್ 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ, ಎಂಆರ್ ಭೇರಿ. ವಾಲ್ಮೀಕಿ ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಂಸ್ಕೃತಿಕ ಪ್ರಗತಿಗೆ ವೇದಿಕೆ, ಡಾಕ್ಟರ್ ಎಚ್ ಚೆನ್ನಪ್ಪ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಬಿಸಿಲು ರಾಯಚೂರಿನಲ್ಲಿ ದಾಖಲು, 41 ಡಿಗ್ರಿ ಸೆಲ್ಸಿಯಸ್ ರಣಬಿಸಿಲು. ರೀಲ್ಸ್ ಮಾಡಲು ಹೋಗಿ ಯುವಕ ನೀರು ಪಾಲು. ಮತ್ತು ಗಟ್ಟು ಗ್ರಾಮದ ಬಳಿ ರಸ್ತೆ ಅಪಘಾತ, ದೇವನಪಲ್ಲಿ ಗ್ರಾಮದ 2 ಯುವಕರ ಸಾವು. ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಶ್ರೀರಾಮನವಮಿ ದಿನಾಂಕ 26/3/2026 ಮಹಾಶಿವರಾತ್ರಿಯ ಪವಿತ್ರ ಸಂದರ್ಭದಲ್ಲಿ ಓಂ ಸಾಯಿ ಧ್ಯಾನ ಮಂದಿರದ ಪೂಜ್ಯ ಶ್ರೀ ಸಾಯಿ ಕಿರಣ್ ಗುರೂಜಿಯವರು ಸಮಸ್ತ ಸಾಯಿ ಭಕ್ತರ ಕಲ್ಯಾಣ, ಆರೋಗ್ಯ, ಶಾಂತಿ ಹಾಗೂ ಮನೋಭಿಲಾಷಿಗಳ ಪರಿಪೂರ್ಣತೆಗೆ 41 ದಿನಗಳ ಮಹಾಪವಿತ್ರ ಉಪವಾಸ ವ್ರತವನ್ನು ಆಚರಿಸುವ ದಿವ್ಯ ಸಂಕಲ್ಪ ಹೊಂದಿದ್ದಾರೆ. ಸರ್ವರಿಗೂ ಆದರದ ಸುಸ್ವಾಗತ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್,
Dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.